ನೀವು ಅಧಿಕಾರಿಗಳಿಗೆ, ಯಾಕಂತಂದ್ರೆ ರಾಜ್ಯದಲ್ಲಿ ಒಬ್ಬ ಬಲಾಢ್ಯ ನಾಯಕ ನೀವೇನ್ ಮಾಡ್ತಿರೋ ಹೆಲ್ಪ್ ಮಾಡ್ತಿರೋ ಗೊತ್ತಿಲ್ಲ, ಅಧಿಕಾರಿಗಳಿಗೆ ಯಾವ ರೀತಿ ಆರ್ಡರ್ ಮಾಡ್ತಿರೋ ಗೊತ್ತಿಲ್ಲ. ಸಾಲಾಮೂರು ಯಾಜ್ಞೇರವರಿಗೆ ಮತ್ತು ವೀರಭದ್ರೇಶ್ವರ ಯಾಜ್ಞೇರವರಿಗೆ ಭೂಮಿ ಕಳ್ಕೊಂಡಂತ ರೈತರಿಗೆ 15ರಿಂದ 20 ದಿನದಾಗ ಪರಿಹಾರ ಕೊಡುವಂತದ್ದಾಗ್ಬೇಕು. ಇದು ಒಪ್ಪಿಗೆ ಪರಿಹಾರ ಕೊಡುವಂತದ್ದಾಗ್ಬೇಕು. ಅದನ್ನ ತಾವು ರೈಟಿಂಗ್ ನ್ಯಾಗ ಕೊಡ್ಬೇಕು. ಈ ಎರಡು ಯೋಜನೆ ಸನ್ಮಾನ್ಯ ಶಾಸಕರ ಕನಸಿನ ಕೂಸಿವು. ಈ ಉತ್ತರ ಭಾಗ, ರಾಮದುರ್ಗ ಮತಕ್ಷೇತ್ರದ ಉತ್ತರ ಭಾಗ ಅನಾಥ ಆಗ್ಬಾರ್ದು. ನಮ್ಮ ಜನಗಳು ಇಲ್ಲಿಂದ ದುಡಿಯಾಕ ಗೋವಾಕ, ಮಹಾರಾಷ್ಟ್ರಕ್ಕ, ತೆಲಂಗಾಣಕ್ಕ, ಆಂಧ್ರಕ್ಕ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಎರಡೂ ಪಕ್ಷದ ಪಕ್ಷಾತೀತ ನಾಯಕರು ಸನ್ಮಾನ್ಯ ಶಾಸಕರಿಗೆ ಇದನ್ನ ಕಿವಿ ಒಳಗ ವಿಚಾರ ಕೊಟ್ಟಾಗ ಸನ್ಮಾನ್ಯ ಶಾಸಕರು ಬಹಳ ಪ್ರಯತ್ನ ಪಟ್ಟ ಈ ಯೋಜನೆಯನ್ನು ತಂದದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ. ಆಗ ಎಷ್ಟು ದಿನ ವಿಳಂಬ ಆದಂಗ ಸನ್ಮಾನ್ಯ ಶಾಸಕರೇ ಇನ್ನು ಮುಂದೆ ವಿಳಂಬ ಆಗಬಾರದು. 15ರಿಂದ 20 ದಿನದೊಳಗ ನೀವು ಯಾರಿಗೆ ಬೇಕಾದವ್ರು ರಿಟರ್ನ್ ಕೊಡ್ರಿ, ನಾವು ಅದನ್ನು ಪ್ರಶ್ನೆ ಮಾಡಂಗಿಲ್ಲ. ನೀವು ಬೇಕಾದಂತ ಮಷಿನರಿಗಳನ್ನ ತರಿಸುವಂತದ್ದಾಗಬೇಕು. ಬೇಕಾದಂತ ಮಟೀರಿಯಲ್ ಅನ್ನ 15ರಿಂದ 20 ದಿನದಾಗ ತರಿಸಿ ಪಂಪು ಚಾಲು ಆಗ್ಬೇಕು, ಮತ್ತ ರೈಸಿಂಗ್ ಮ್ಯಾನ್ ಚಾಲು ಆಗ್ಬೇಕು, ಉಳಿದಂತ ಬ್ರಾಂಚ್ ಕೆನಾಲ, ಡಿಸ್ಟ್ರಿಬ್ಯೂಷನ್ ಕೆನಾಲ ಚಾಲು ಆಗ್ಬೇಕು. ಇವು ಪ್ರಾರಂಭ 14 ವರ್ಷ, ಸುಮಾರು 14-15 ವರ್ಷದ ಪ್ರಾರಂಭ ಆಯ್ತು. ಇಲ್ಲಿ ಬಿಡ್ರಿ ಹೆಚ್ಚ ಕಡಿಮೆ ಬಹಳ ಈಸಿ ಇತ್ತು. ಯಾಕಂದ್ರೆ ನಾನು ನಿಮ್ಮ ಒಂದು ಮುಖ್ಯಮಂತ್ರಿ ಅವ್ರ ಜೊತೆ 16 ಸಲ ನಾಷ್ಟ, ಊಟ, ದಿನನಿತ್ಯ ಹೆಚ್ಚು ಒಡ್ಡಾಡ್ದವ್ರು ಇಲ್ಲಿ ಶಾಸಕರು. ಇದು ಬಹಳ ಈಸಿ ಇತ್ತು. ಇವತ್ತು ನಮ್ಮ ಬೀದಿ ಹೋಗಿ ಕೂರ್ಸಕ್ಕಂತ ಪರಿಸ್ಥಿತಿ ಬರಬಾರ್ದಾಗಿ. ಯಾಕೋ ನಮ್ಮ ಮೊದಲ ಸ್ವಲ್ಪ ನಿಷ್ಕಾಳಜಿ ಮಾಡಿದ್ರಿ. ಈಗ ನಿಷ್ಕಾಳಜಿ ಮಾಡಿದ್ರೆ ಹಿಂದಿನ ನಾವು ಬೇಕೋತ್ ಕೂತರು ಸುಧಾರಣೆ ಆಗುದಿಲ್ಲ. ಯಾಕಂತಂದ್ರೆ ಬೇರೆ ಬದಲಾವಣೆ ಅಲ್ಲ, ಈಗ ನೀವು ಬದಲಾವಣೆ ಆಗಿ ಈಗ ಮಾಡುತ್ತಾರ ಅನ್ನುವಂತ ಚಿಂತನೆ ಒಳಗೆ ಪ್ರಾರಂಭ ಆಗಿದೆ. ದಯವಿಟ್ಟು ಇನ್ನು ಮುಂದೆ ನನ್ನ ಸುಮಾರು 60 ಹಳ್ಳಿ ಕುಟುಂಬಗಳು ಇವತ್ತ 10 ವರ್ಷದಿಂದ ಯೋಜನೆ ಆಗಿತ್ತಪ್ಪ ಅಂತಂದ್ರ ಈ ಲಕ್ಷಾಂತರ ಕುಟುಂಬಗಳು ಆರ್ಥಿಕವಾಗಿ ಪ್ರಬಲ ಆಗ್ಲಿಕ್ಕೆ ಸಾಧ್ಯ. ಪಾಪ ಎಲ್ಲೆಲ್ಲೂ ಹೊಲ್ದಾಗ ಕೆಲಸದಾರ ಗೋವಾ, ಮುಂಬೈ, ದಿಲ್ಲಿ, ಅಲ್ಲಿ 10,000 ರೂಪಾಯಿ ಸಂಬಂಧ ಈ ಅಂತಂದ್ರ ರೈತ ದೇವರುಗಳು ದುಡಿಯಾಕೊಂಡದವ್ ಹೆಂಗ ಜೀವನ ಸಾಗಿಸೋಕ್ ಬಂದಾರ. ಇನ್ನು ಮುಂದೆ ಇವ್ರಿಗೆ ಬಹಳಷ್ಟು ದಿವಸ ಈ ತ್ರಾಸ ಬೇಡ. ತಮ್ಮ ಏನೇ ಒಂದು ಅಧಿಕಾರ ಕಾಲಾವಧಿ ಐತಿ, ಆ ಕಾಲಾವಧಿಕ್ಕಿಂತ ಇನ್ನೂ ಒಂದು ವರ್ಷ ಇರ್ತ. ಈ ಸಂಪೂರ್ಣ ಇವೇನ ಬಸವೇಶ್ವರ ಇರಲಿ, ಮತ್ತೊಂದು ನೀರಾವರಿ ಇರಲಿ, ಅದ್ರೊಳಗಾಗಿ ಅದ್ರ ನೀರು ಉಗಿಸ್ತಕ್ಕಂಥದ್ದು. ಯಾವುದೋ ಬಸವೇಶ್ವರ ಇದೆಯಾ, ನೀವು ಮನಸ್ಸು ಮಾಡಿ 2 ತಿಂಗಳು 3 ತಿಂಗಳ ಉಗಿಸ್ಬೋದು. ವೀರಭದ್ರೇಶ್ವರ ಕೂಡ ಅದನ್ನ ಇದ್ರೆ 4 ವರ್ಷ, 3 ವರ್ಷ, 2 ವರ್ಷದಲ್ಲಿ ಸತ್ತ ಹೋಗ್ತಾರೆ. ಅವರು ಈಗ ಸಾಕ್ತಾರೆ 10 ವರ್ಷ. ನಿಮಗೆ ತಾಕತ್. ಯಾಕಂದ್ರೆ ನೀವು CM ಕಿವ್ಯಾಗ ದಿವಸ ಒಂದೊಂದು ಮಾತು ಹೇಳಿದ್ರು ಕೂಡ ಇದು ಬಹಳ ತಂದ್ರ ಒಂದು ವೀರಭದ್ರೇಶ್ವರ ಒಂದು 500-600 ಕೋಟಿ ರೂಪಾಯಿ ಇರ್ಬೇಕು. ಪರಿಹಾರ ಇಡ್ಕೊಂಡು ಪರಿಹಾರ ಒಂದು 200 ಕೋಟಿ ರೂಪಾಯಿ, 300 ಕೋಟಿ ರೂಪಾಯಿ ಕೊಡ್ಬೇಕು. ನಾವು ಎಲ್ಲ ಕೂಡ ಒಂದು 700-800 ಕೋಟಿ ರೂಪಾಯಿ ವ್ಯವಹಾರ ಇರ್ಬೋದು. ಸಾಧ್ಯ ಸಾಹೇಬ್ರ ನಿಮ್ಮೆಲ್ಲ ನಮಗ ನೋಡ್ರಿ, ನಾವು ಬೈಕ್ ಎದಕ್ಕ ಮಣ್ಣು ಕೂಡ ನಾವು ಉಮೇಶ್ ಕತ್ತಿ ಅವ್ರ ಕ್ಷೇತ್ರ, ಜಾರಕಿಹೊಳಿ ಅವ್ರ ಕ್ಷೇತ್ರದಾಗ ಕೂಡ ಬಿಟ್ಟಿಲ್ಲ. ಅಲ್ಲಿ 4 ದಿವಸ ಅಕ್ಕಿಯಾಗಿ ಅಲ್ಲಿ 1,000 ಜನ ಕೂತ್ 55 ವರ್ಷ ಆದ ನೀರಾವರಿಗೆ ಅಲ್ಲೂ ಜಗಳ ಆಗಿ ಎಂಬಡಿನ ಕಳಿಸಿ ಅಲ್ಲಿ ಕೂಡ ರಿಪೇರಿ ಮಾಡಿ ಬಂದಿರ್ತಕ್ಕಂಥದ್ದು. ಅದು ಬದಲಾವಣೆ ಆಗಲೇಬೇಕು, ಅಲ್ಲಿ ಬಿಟ್ಟಿದ್ದಿಲ್ಲ. ಈಗ ಪ್ರಾರಂಭ. ಅದಕ್ಕೆ ತಾವ ಇಷ್ಟು ದಿನ ಏನು ನಿರ್ಲಕ್ಷ್ಯನ ಮಾಡಿರಲಿಲ್ಲ, ಆ ನಿರ್ಲಕ್ಷ್ಯನ ಒಂದು ದಿನ ಕೂಡ, 1 ಸೆಕೆಂಡ್ ಕೂಡ ಮಾಡಿರ್ತಂದ್ರ ಈ ದೇವರುಗಳಿಗೆ ನೋವಾಗ್ತೈತಿ. ಆ ಶಾಪ ನಿಮಗ್ ಹತ್ತೈತಿ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿ ಶಾಪ ಹಾಕ್ಸೋದು ಬೇಡ. ಕಾಮಗಾರಿ ಏನದ ಇನ್ನೊಂದು 7 ಕಿಲೋಮೀಟರ್ ಪೈಪ್ಲೈನ್ ಆಗಬೇಕಂತ ಹೇಳಿದ್ರು. ಹೌದು ಸರ್, ಇದು ವೀರಭದ್ರೇಶ್ವರ ಹೋರಾಟ ನಾವು ಚೋಣಪ್ಪ, ಜಗದೀಶ್, ಶಿವಾನಂದ ಅವರು ಹಾಕಿದ್ದಲ್ಲ. ಇದು 2017 ಹೋರಾಟ ಚಲೋ ಆಗ್ಯದ. ಇನ್ನು ಸ್ವಲ್ಪ ಹೆಸರು ಹೇಳ್ತಾನೆ ಕೇಳ್ಕೊರೆ. ಫಕೀರಪ್ಪ ಕೊಪ್ಪದ ಮಾಜಿ ಶಾಸಕರು, ರುದ್ರಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಸಕ್ರಿ, ಬಸವರಾಜ್ ಬಳ್ಳಿ, ನಮ್ಮ ಹೆಸರದ ಹಿರಿಯ ಮುಖಂಡರು, ಗಿರೀಶ್ ಚಿಕ್ಕೋರ್ಮಠ್, ಬಸಪ್ಪ ನಾಯ್ಕ,
ಜನ ಹೋರಾಟ ಮಾಡಿ ಈ ಸದ್ಯ ಇದ್ರೊಳಗೆ ಬಹಳ ಜನ ತೀರ್ಕೊಂಡು ಹೋಗ್ಯಾರ. ಈಗ ನಾವು ಮಾಡಕತ್ತೀವಿ. ಶಾಸಕರು ಎಲ್ಲ ಮಾಡಿಕೊಡ್ತಾರೆ. ಇದರದ ಅವಾರ್ಡ್ ಆಗಿ ಯಾರು ಭೂಮಿ ಕಳ್ಕೊಂಡಾರ ಭೂಮಿ ರೊಕ್ಕನ ಎಲ್ಲ ಹೆಸರು ಕೊಡ್ತಾರಂದ್ರು ಒಳ್ಳೆ ವಿಚಾರ. ಆಮೇಲೆ ಇದೊಂದು ಸತ್ತಿಗಿರಿ ರಾಮಲಿಂಗೇಶ್ವರ ಅಂತ ಏನ್ ಯೋಜನೆ ಐತಲ್ಲ, ರಾಮಲಿಂಗೇಶ್ವರ 2 ಯೋಜನೆ ಇದೆ. ಇದ್ರೊಳಗ ಕೆ ಚಂದ್ರಗಿ, ಎಂ ಚಂದ್ರಗಿ, ಗುರುಗೊಪ್ಪ, ಮುರುಕಟ್ನಾಳ, ಕೆಸರುಗೊಪ್ಪ, ಕಟಗೋಳ, ಸಿದ್ದಾಳ, ತೋಟಗಟ್ಟಿ, ಹೊಸರು 7 ಗ್ರಾಮಗಳು ವಂಚಿತ ಆಗ್ಯಾವ. ಅವಕ್ ನೀರಾಗ ಆಗ್ಬೇಕು. ನಾವೇನು ಎಲ್ಲಾರ ವಿಷಯ ಬಹಳ ಏನು ಪ್ರಸ್ತಾಪ ಮಾಡೋದು ಎಲ್ಲ ಮಾಡೋ ವಿಷಯ. ನಾವೇನು ಅವ್ರ ಜೊತೆ ಜಗಳ ತೆಗಿಯಾಕ ಅವ್ರಿಗೆ ನಮಗೇನು ಸೀಮೆ ಜಗಳ ಇಲ್ಲ, ವೈಯಕ್ತಿಕ ಭಿನ್ನ ಅಭಿಪ್ರಾಯ ಇಲ್ಲ. ನಮ್ದು ಒಂದೇ ಉದ್ದೇಶ, ತಾವು ಮಾಡಿಕೊಡ್ತೇನೆ ಅಂದಿರಿ. ಅಧಿಕಾರಿಗಳು ಮಾತಾಡ್ಯಾರ, ನಮ್ಮ ಜಗದೀಶ್ ಅವರು, ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ಯಾರ. ಇದು ಎಷ್ಟು ದಿನದೊಳಗೆ ಆಗ್ತದ? ಈಗ ಶರಾಸಾತ್ ಹೋಗ್ಯಾರ, ನಾವು ಬಂದು ಕೂತೀವಿ, ಮತ್ತೆ ಹೇಳಿ ಹೋಗೋದಾಗ್ಬಾರ್ದು. ಈಗ 3 ವರ್ಷ ಅವಧಿ ಮುಗಿದು ಹೋಗ್ಯಾರ, ಆಗಿಲ್ಲ. ಇನ್ 2 ವರ್ಷದ ಇದ 15 ಜನ ನಮ್ಮ ಜಗದೀಶ್ ಅವರ ಅವಾರ್ಡ್ ಆಗ್ಬೇಕ್ರಿ, ಆದಾಗನ ಪರಿಹಾರ ಬರ್ತದ ಅಂತ ಹೇಳಿದ್ರು. ಅವಾರ್ಡ್ ಎಷ್ಟು ದಿನ ಆಗುದು? ಅಧಿಕಾರಿಗಳು ಇವರು SLO ಮ್ಯಾಗ ಹಾಕ್ತಾರ, ಇವ್ರ ಮ್ಯಾಗ ಹಾಕ್ತಾರ, ಇವ್ರು ಅವ್ರ ಮ್ಯಾಗ ಹಾಕ್ತಾರ. ಹಿಂಗಾಗ್ಬಾರ್ದ್ರಿ. ಒಂದಕ್ಕೆ ನಿಗದಿತ ದಿನಾಂಕ ಕೇಳ್ಬೇಕಲ್ಲ ನೀವ ಸರ್. ಹೋರಾಟಕ್ಕೆ ನಾವು ರಸ್ತೆ ಸುಮ್ ಕೂತಿ ಮಾಡಿರಿ. ನೀವು ಸ್ಪಾಟ್ ವಿಸಿಟ್ ಮಾಡಿ ಹಿಂಗಾಗ್ಯದ ಅಂತ ಅವ್ರು ಸರಿಯಾಗಿ ಮಾಹಿತಿ ಏನಿಲ್ಲ, ಮಾಹಿತಿ ನಿಮ್ ಬದಲ ಏನಾಗ್ಯದ ನಿಮ್ಮ ನಾವು ಈಗ ಕೇಳಾಕತ್ತಾರ, ಫಸ್ಟ್ ನೀವೀಗ ಹೇಳಕತ್ತೀರಿ. ಇದನ್ನ 1 ತಿಂಗಳಾಗ್ತಲ್ಲ, ಹಳ್ಳಿಯಾಗೆಲ್ಲ ನಮ್ಮ ರೈತರು ತಿರುಗಾಡಕತ್ತಾರ. ಅವಾಗ ಹೇಳಿದ್ರಿ ಅಂದ್ರ ನೀವ್ ಹೇಳಿದ್ರಿ ಅಂದ್ರೆ ಕ್ಲಿಯರ್ ಆಗ್ತಿರ್ತಿಲ್ರಿ. ಇಲ್ಲಿ ಬಂದ ಅವ್ರು ಮಾಹಿತಿ ಕೇಳಾಕತ್ತಾರ, ನೀವು ಫೈಲ್ ತಗೊಂಡು ಏನಾಗಿದ್ರಿ, ಅವಾರ್ಡ್ ಆಗಿಲ್ಲ 7 ಕಿಲೋಮೀಟರ್ ಉಳಿದ್ರಿ, 18 ಕಿಲೋಮೀಟರ್ ಅದ, 19 ಕಿಲೋಮೀಟರ್ ಅದ, SLO ಬೇರೆ ಅದಾರಿ, ಅದೆಲ್ಲ ಕೇಳಕ್ ಹೋರಾಟ ಮಾಡಾಕ್ತೇವೆ ನಾವಿಲ್ಲಿ. ಎಷ್ಟು ದಿನದ ಒಳಗೆ ಮಾಡಿಕೊಡ್ತಾರ? ಏನು SLO ಕಡೆ ಹೋಗ್ಲಿ, ಮುಖ್ಯಮಂತ್ರಿ ನಮಗ್ ಸಂಬಂಧ ಇಲ್ರಿ. ಇವ್ರನ್ನ ಅವ್ರು ಮಾತು ಕೊಡ್ಬೇಕು, ನಾವು ಅಧಿಕಾರಿಗಳು ನಮಗ್ ಸಂಬಂಧ ಇಲ್ಲ. ಯಾರ SLO ಬರ್ಲಿ, ಧಾರವಾಡ ಮಲಪ್ರಭಾ, ಅವ್ರ ಘಟಪ್ರಭಾ, ಅವ್ರ ಅಧಿಕಾರಿ, ಅದೇ ನಮಗ್ ಸಂಬಂಧ ಇಲ್ಲ. ಇಷ್ಟು ದಿನದೊಳಗ ನಾನು ಭೂಮಿ ಕಾಕೊಂಡವ್ರಿಗೆ ಪರಿಹಾರ ಕೊಡಿಸೋದು ನಾನ್ ಜವಾಬ್ದಾರಿಪ್ಪ. 7 ಕಿಲೋಮೀಟರ್ ಪೈಪ್ಲೈನ್ ಐತಲ್ಲ, ಅದನ್ನ 1 ತಿಂಗಳ ಅಥವಾ 15 ನಾನು ಚಲೋ ಮಾಡ್ತೀನಿ, ಅದು ನನ್ನ ಜವಾಬ್ದಾರಿ. ಈ 7 ಹಳ್ಳಿ ವಂಚಿತಗಳ ನೀರಾವರಿ ಸೇರಿಸಬೇಕಿದ್ರ. ಇಷ್ಟು 3 ಯಾವಾಗ ಮಾಡಿಕೊಡ್ತಾರೆ ನಿಮ್ಮ ಹೋರಾಟದಿಂದ ತಗೊಳ್ಳೋದು ಯಾಕ? ಗುರೂಜಿ ಅವರು ಹೇಳಿದ ಪ್ರಕಾರ ಅಧಿಕಾರಿಗಳು ಅವ್ರಿಗೆ ನಿಮ್ಗೆ ಸಂಬಂಧ ಇಲ್ಲ. ಯಾಕಂದ್ರೆ ನಿಮ್ಗೆ ಬೇಕಾದ್ರೆ ನೀರು ಅಷ್ಟೇ, ನಾನ್ ನೀರು ಕೊಡಿಸ್ಬೇಕಷ್ಟೇ. ಈಗ ಮುಂದಿನ ಮಾರ್ಚ್ ಈಗ ನೀವು ಏನೇನು ಮುಂದೆ ನಿಮ್ಗೆ ಏನು ರೈತರಿಗೆ ಯಾವ್ದು ಕಂಪ್ಲೇಂಟ್ ಬರ್ದಂಗೆ ನಾನು ನೋಡ್ಕೊಂಡು ಬರ ಈ ಸಭೆ ಮುಖಾಂತರ ನಾನು ಆಶ್ವಾಸನೆ ಕೊಡ್ತೀನಿ. ಯಾರ್ಯಾರಿಗೆ ಎಷ್ಟೆಷ್ಟು ಭೂಮಿ ಪರಿಹಾರ ಬೇಕೋ ಆದಷ್ಟು ಬೇಗ ನೀವು ದೇವರಿಗೆ ಬಂದು ನಾನು ಸ್ವಲ್ಪ ಯಾರ್ಯಾರು ಲೀಸ್ಟ್ ಕೊಟ್ರೆ ನಾನು ತಕ್ಷಣ ನಾನೇ ಕರ್ಕೊಂಡು ಇಮ್ಮಿಡಿಯೇಟ್ ನಾನು ಏನೇನು ಹಣ ಬಿಡ್ತಾರೆ ನಾನು 100% ಬಿಡಿಸ್ಕೊಡ್ತೀನಿ ನಿಮಗೆ. ನಾನು ಯಾಕಂದ್ರೆ ರೊಕ್ಕ ಇಟ್ಟಿದ್ದಾರೆ, ರೊಕ್ಕ ಇದೆ, ನಮ್ಗೆ ಬಹಳ ತೊಂದರೆ ಆಗಿರೋದು. ರೊಕ್ಕ ಅದ್ರ ಪ್ರಕಾರ ಇಟ್ಟಿದ್ದಾರೆ, ಆದ್ರೆ ಅವ್ರ ಹತ್ರ ಇದೆ, MD ಅಕೌಂಟ್ ಇದೆ. ನೀವು ಯಾವ್ಯಾವ ತರ ಹೇಳ್ತೀವಿ ನಾನು ಹಣ ಇಮ್ಮಿಡಿಯೇಟ್ ಬಿಡುಗಡೆ ಮಾಡ್ಕೊಡ್ಬಾರ್ದು. ನಾನು ನಿಮ್ಗೆಲ್ಲರ ಮುಂದೆ ಇವಾಗ ಆಶ್ವಾಸನೆ ಕೊಡ್ತಾ ಇದ್ದೀನಿ ಸಭೆ ಮುಂದೆ. ನಾನು ಸುಮ್ಮನೆ ಒಬ್ಬರಿಗಿಬ್ಬರು ಕೇಳು ಮಾಡೋದಿಲ್ಲ, ನಾನು 100% ಆಶ್ವಾಸನೆ ಮಾಡ್ತೇನೆ. ಆಮೇಲೆ ಮತ್ತೆ ಈಗ ಸಾಲ ಫಾರ್ ಡಿಸ್ಟ್ರಿಬ್ಯೂಷನ್ ಹೇಳಿದ್ವಲ್ಲ, ಮುಂದಿನ ಮಾರ್ಚ್ ಎಷ್ಟೊತ್ತಿಗೆ ನಾವು 100% ಮಾಡ್ತೀವಿ. ಮುಂದಿನ 27ನೇ ಡಿಸೆಂಬರ್ಗೆ ವೀರಭದ್ರ ಯತ್ನಿರವರೆಗೂ ಚುನಾವಣೆ ಇಲ್ಲ, 6 ತಿಂಗಳು ಇರ್ತದೆ. ಚುನಾವಣೆ ಸಂಬಂಧ ಆಗುತ್ತೆ ಅಂತ ವಿಶ್ವಾಸ ಇಟ್ಕೊಡ್ತಾರೆ. ಮಾಡಿದ್ರು 564 ಕೋಟಿ ರೂಪಾಯಿ ಒಂದೇ ಸಲ ಸಿದ್ದರಾಮಯ್ಯ ಹಿಂದಿನ ಸರ್ಕಾರ ಬಿಡುಗಡೆ ಯಾಕೆ ಮಾಡಿಸ್ತೆ? ನಾಟಕ ಮಾಡ್ತಿದ್ರೆ ನಿಮ್ಗೆಲ್ಲ ಚೆನ್ನಾಗಿ ನೀರು ಕೊಡ್ಬೇಕು, ರೈತರು ಎಣ್ಣೆ ಹಾಕ್ಬಾರ್ದು, ರೈತರು ಚೆನ್ನಾಗಿರ್ಬೇಕು ಅಂತ ಆ ದೃಷ್ಟಿಯಿಂದ ನಾನು ಮಾಡಿದೆ. 40 ವರ್ಷದಿಂದ ಬಹಳ ಜನ ಹೋರಾಡ್ತಾರೆ, ಆಗಿರಲಿಲ್ಲ. ಆದ್ರೂ ಕೂಡ ನಾನು ಮಾಡಿಸ್ದೆ. ಜನಗಳು ನೀರು ಬೆಳಗಬೇಕು, ರೈತರು ಬಹಳ ಅನ್ಯಾಯ ಆಗ್ತದೆ ಅಂತ ಹೇಳಿ ಸಿದ್ದರಾಮಯ್ಯ ಮಾಡ್ತಿದ್ರಪ್ಪ. ಮತ್ತೆ ಸಾಲ ಪೂರ ಮಾಡ್ತೀವಿ. ಬೇರೆ ಕಾರಣದ ಲೇಟ್ ಆಗಿದೆ, ಅದಾಯ್ತು, ನಾನು ಒಪ್ಕೊಂತೀವಿ. ನಮ್ದು ತಪ್ಪಿರ್ಬೋದು. ನಾವು ಮುಂದೆ ಸ್ವಲ್ಪ ಬೇರೆ ಕೆಲಸದ ಮೇಲೆ ಬಿಸಿಯಾಗಿ ಸ್ವಲ್ಪ ಇದೀವಿ. ಮಳೆ ಮಾಡ್ತಾ ಬಿಟ್ಟೆ ಆ ಕಂಟ್ರೋಲ್ ದೊಡ್ಡ ಪ್ರಾಬ್ಲಮ್ ಆಗೋದು. ಕೊನೆಗೂ ನಾವು ಏನೇನು ಬಂದಿದ್ದ, ಮನೆ ಕೂಡ ಬಂದಿದ್ದ, ಇಲ್ಲ ನಾನು ಟೈಮ್ ಇದ್ದೀನಪ್ಪ. ನಾನು CM ಮೀಟಿಂಗ್ CM ನೀರಾವರಿ ಇಲಾಖೆದೆಲ್ಲ ಮೀಟಿಂಗ್ ಕರೆದ್ರು.
ಸಿಎಂ ಎದುರಿಗೆ DK ಶಿವಕುಮಾರ್ ಎಲ್ಲ ಕೂತು ಸರ್ ದಯವಿಟ್ಟು ಇವ್ರಿಗೆ ನಮಸ್ಕಾರ ಹಾಕ್ಬಿಡಿ ಸರ್ ಇವತ್ತು ಬೈಸ್ಕೊಂಡು ಸಾಕಾಗಿದೆ ನಮ್ಮ ಜನಗಳ ಹತ್ರ